ಫ್ರೆಂಡ್ಸ್, ನಿಮ್ಮ ಹತ್ರ ರ್ಯಾಪಿಡೋ ಕ್ಯಾಪ್ಟನಲ್ಲಿ ದುಡ್ಡು ದುಡಿಬೇಕಂದ್ರೆ ನಿಮ್ಮ ಹತ್ರ ಗಾಡಿ ಇಲ್ಲ ಅಂದರೆ ಚಿಂತೆ ಬಿಡಿ. ಯಾಕಂದರೆ ಇವಾಗ ರ್ಯಾಪಿಡೋ ಕ್ಯಾಪ್ಟನ್ ಅವರು ನಿಮಗೆ ರೆಂಟಿಗೆ ಎಲೆಕ್ಟ್ರಿಕಲ್ ಬೈಕ್ನ ಕೊಡ್ತಾ ಇದ್ದಾರೆ. ಅದು ಯಾವ್ದು ಬೈಕು, ಎಷ್ಟು ರೆಂಟಿಗೆ, ಎಷ್ಟು ಮತ್ತು ಯಾವ ಥರ ಅದನ್ನು ತೊಗೊಳ್ಳೋದು, ನಮ್ಮ ಹತ್ರ ಗಾಡಿ ಇಲ್ಲ ಅಂದರೆ ಯಾವ ಥರ ರಿಜಿಸ್ಟರ್ ಮಾಡಿಕೊಂಡು ಗಾಡಿನ ಓಡಿಸೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಹೊಸ ಅಪ್ಡೇಟ್ಗಳು ಏನಾದರೂ ಬಂದರೆ ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನಿಮಗೆ ಹೆಲ್ಪ್ಫುಲ್ ಆಗೋಕ್ಕೋಸ್ಕರ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ಥರ ನಿಮಗೆ ವೀಡಿಯೋಗಳು ಸಿಗ್ತಾನೆ ಇರ್ತವೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ರ್ಯಾಪಿಡೋ ಕ್ಯಾಪ್ಟನಲ್ಲಿ ಯಾವ ಥರ ರೆಂಟಿಗೆ ತೊಗೊಳ್ಳೋದು, ಎಷ್ಟು ಅಮೌಂಟ್ ಕೊಡಬೇಕು, ಏನೇನು ಡಾಕ್ಯುಮೆಂಟ್ ಬೇಕು, ಯಾವ ಥರ ಗಾಡಿ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಇವಾಗ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಓಕೆ, ಫಸ್ಟು ಯಾವ ಬೈಕ್ ಕೊಡ್ತಾ ಇದ್ದಾರೆ ಅಂದರೆ ಹೋಂಡಾ ಆಕ್ಟಿವಾ ಕಂಪ್ನಿದು ಎಲೆಕ್ಟ್ರಿಕಲ್ ಸ್ಕೂಟಿ, ಅದನ್ನು ನಿಮಗೆ ರೆಂಟಿಗೆ ಕೊಡ್ತಾ ಇದ್ದಾರೆ. ಒಂದು ವಾರಕ್ಕೆ ಬಂದುಬಿಟ್ಟು 2513 ರೂಪಾಯಿ. ಈ ಒಂದು ಬೈಕ್ನ ನೀವು ಯಾವ ಥರ ತೊಗೊಳ್ಳೋದಂದರೆ ನಿಮಗೆ ಸೈಡ್ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವ್ರು ನಿಮಗೆ ಲೊಕೇಶನ್ ಕಳಿಸ್ತಾರೆ. ಇಲ್ಲಾಂದರೆ ನಿಮಗೆ ಕಾಲ್ ಮಾಡಿ ಕೂಡ ಮಾತಾಡ್ಬೋದು. ಆ ಒಂದು ಲೊಕೇಶನ್ಗೆ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಸ್ಕೂಟಿ ಕೊಡ್ತಾರೆ ಮತ್ತು ಹೆಲ್ಮೆಟ್ ಕೂಡ ಕೊಡ್ತಾರೆ. ನೀವು ಒಂದು ವಾರಕ್ಕೆ 2513 ರೂಪಾಯಿ ಪೇಮೆಂಟ್ನ ಮಾಡಬೇಕಾಗುತ್ತೆ. ಈ 2513 ರೂಪಾಯಿ ಪೇಮೆಂಟ್ ಮಾಡಿದ ಮೇಲೆ ನೀವು ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ದುಡಿಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ವಾರಕ್ಕೆ 2500 ರೂಪಾಯಿ ಅಂದ್ಕೊಳ್ಳಿ. 2500 ರೂಪಾಯಿ ಅಂದ್ಕೊಂಡ್ರೆ ನಾವೆಷ್ಟು ದುಡಿಬೋದು ಅಂದರೆ ನೀವು ಪರ್ ಡೇಗೆ 1500 ರೂಪೀಸ್ ಥರ ಅರ್ನ್ ಮಾಡ್ಕೊಳ್ಳಿ. ಯಾಕಂದರೆ ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರ್ ಕೂಡ ಕೊಡ್ತಾನೆ, ಮತ್ತು ಫುಡ್ ಡೆಲಿವರಿ ಕೂಡ ಕೊಡ್ತಾನೆ, ಮತ್ತು ಪ್ಯಾಸೆಂಜರ್ನ ಪಿಕಪ್ ಡ್ರಾಪ್ ಕೂಡ ಕೊಡ್ತಾನೆ. ಸೊ ನೀವು ರ್ಯಾಪಿಡೋದಲ್ಲಿ ತುಂಬಾ ಅರ್ನ್ ಮಾಡ್ಬೋದು, ಎಲ್ಲೂ ವೆಯ್ಟ್ ಮಾಡ್ತಿರೋ ಥರನೇ ಅರ್ನ್ ಮಾಡ್ಬೋದು. ಓಕೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ, ಮತ್ತು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ನಿಮ್ಮ ಹತ್ರ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಿಮಗೆ ಗಾಡಿ ಏನಾದರೂ ರಿಪೇರಿ ಆಯಿತು, ಇಲ್ಲ ಪ್ರಾಬ್ಲಮ್ ಆಯಿತು, ಬ್ಯಾಟ್ರಿ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಎಷ್ಟು ಗಾಡಿ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಈ ಒಂದು ಗಾಡಿನ ಕೊಟ್ಬಿಟ್ಟು ನೀವೇನು ಗಾಡಿ ತೊಗೊಂಡಿರ್ತೀರೋ ಆ ಗಾಡಿನ ವಾಪಸ್ ಕೊಟ್ಬಿಟ್ಟು ಬೇರೆ ಗಾಡಿನ ತೊಗೋಬೋದು. ಯಾಕಂದರೆ ರೆಂಟಿಗೆ ನೀವು ತೊಗೊಂಡಿರ್ತೀರ ಗಾಡಿನ, ನೀವು ರೆಂಟಿಗೆ ತೊಗೊಂಡ್ಮೇಲೆ ನೀವು 2 ದಿನ ಆಗ್ತಿದ್ದಂಗೆ ಪ್ರಾಬ್ಲಮ್ ಆಯ್ತು ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಗಾಡಿನ ವಾಪಸ್ ಅಲ್ಲಿಗೆ ಬಿಟ್ಬಿಟ್ಟು ನೀವು ಆ ಗಾಡಿನ ತೊಗೋಬೋದು. ಆ ಗಾಡಿನ ಮೂವ್ ಆಗೋದೇ ಇಲ್ಲ ಅಂದರೆ ಅವರಿಗೆ ನೀವು ಕಂಪ್ಲೇಂಟ್ನ ಕಾಲ್ ಮಾಡಿಬಿಟ್ಟು ಅವ್ರು ನಿಮ್ಗೇನು ಕಾಂಟ್ಯಾಕ್ಟ್ ನಂಬರ್ ಇರುತ್ತೋ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವರೇ ಬಂದು ಪಿಕಪ್ ಮಾಡ್ತಾರೆ. ನೀವು ಅವ್ರ ಜೊತೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಗೆ ಪಿಕಪ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ನೀವು ಗಾಡಿ ತರಬೇಕಾಗುತ್ತೆ. ಇನ್ನು ಇದ್ರ ಬಗ್ಗೆ ಡೀಪಾಗಿ ಇನ್ಫಾರ್ಮೇಷನ್ ಬೇಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ನಾನು ಇದ್ರ ಬಗ್ಗೆ ಡೀಪಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ನಾಳೆನೇ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೀವೇನಾದರೂ ವಿಡಿಯೋ ಲೇಟಾಗಿ ನೋಡ್ತಿರೋರು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಅಪ್ಡೇಟ್ನ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅದಕ್ಕೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ನಾನು ಹೊಸ ರ್ಯಾಪಿಡೋ ಕ್ಯಾಪ್ಟನ್ಗಳು ಅಪ್ಡೇಟ್ ಏನಾದರೂ ಬಂದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಓಕೆ, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.